ಇಂಧನ ಸಚಿವ ಡಿಕೆ ಶಿವಕುಮಾರನ್ನ ಬಿಟ್ಟು ಬಿಡದೆ ಕಾಡ್ತಾ ಇರೋ ಐಟಿ ಟೀಮ್ ಹಬ್ಬದ ದಿನ ಕೂಡ ಬಿಡುವು ಕೊಡದೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇವತ್ತು ನಸುಕಿನ ಜಾವ 5:30ಕ್ಕೆ ಅಲರ್ಟ್ ಆದ ಅಧಿಕಾರಿಗಳು ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಬಂಗಲೆಯಲ್ಲಿ ಸಿಕ್ಕ ಎಲ್ಲಾ ಕಡತಗಳನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ನಿವಾಸಕ್ಕೆ 6 ಅಧಿಕಾರಿಗಳು ಆಗಮಿಸಿ ಮನೆಯನ್ನ ಇಂಚಿಂಚು ಕೂಡ ಶೋಧ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಪರಿಶೀಲನೆ ಅಗತ್ಯ ಇರೋದ್ರಿಂದ ಕೆಲ ಹಿರಿಯ ಅಧಿಕಾರಿಗಳು ಕೂಡ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಇನ್ನು ಮೈಸೂರಿನ ಇಟ್ಟಿಗೆಗೂಡಿನಲ್ಲಿರುವ ಡಿಕೆಶಿ ಮಾವನ ಮನೆಯಲ್ಲಿ 3ನೇ ದಿನ ಕೂಡ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. 48 ಗಂಟೆ ಕಳೆದರೂ ಕೂಡ ಬಗೆದಷ್ಟು ಡಾಕ್ಯುಮೆಂಟ್ಸ್ ಸಿಗ್ತಾ ಇದ್ದು ಡಿಕೆ ಶಿವಕುಮಾರ್ ಮಾವ ತಿಮ್ಮಯ್ಯ ಭಾಮೈದ ಐಟಿ ದಾಳಿಗೆ ಕಂಗಾಲಾಗಿದ್ದಾರೆ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬ್ಯುಸಿಯಾಗಿರ್ತಿದ್ದ ಡಿಕೆ ಶಿವಕುಮಾರ್ ಫ್ಯಾಮಿಲಿ ಈ ವರ್ಷ ಆಫೀಸರ್ಸ್ ಕೇಳ್ತಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರಲ್ಲಿ ಎಂಗೇಜ್ ಆಗಿದ್ದಾರೆ. ಅಲ್ಲದೆ ಹೆಚ್ಚಿನ ತನಿಖೆಗಾಗಿ ಹಿರಿಯ ಅಧಿಕಾರಿಗಳು ಕೂಡ ಎಂಟ್ರಿ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇನ್ನು ಡಿಕೆಶಿ ಆಪ್ತ ದ್ವಾರಕಾನಾಥ್ ಮನೆ ಮೇಲೆ ಸತತ 44 ಗಂಟೆಗಳಿಂದ ದಾಳಿ ನಡೆಸಿ ಪರಿಶೀಲನೆಯನ್ನ ಐಟಿ ಅಧಿಕಾರಿಗಳು ನಡೆಸಿದ್ರು. ಪರಿಶೀಲನೆ ವೇಳೆ ದ್ವಾರಕಾನಾಥ್ ಹಾಗೂ ಆತನ ಕುಟುಂಬದವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು. ಅಲ್ಲದೆ ಮನೆಯಲ್ಲಿ ಸಿಕ್ಕ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಇವತ್ತು ಬೆಳಗ್ಗೆ 4 ಗಂಟೆ ಸುಮಾರಿಗೆ ವಿಚಾರಣೆಯನ್ನ ಮುಗಿಸಿ ಅಲ್ಲಿಂದ ತೆರಳಿದ್ದಾರೆ. ಇನ್ನು ವಿಚಾರಣೆ ವೇಳೆ ಮನೆಯಲ್ಲಿ ದೊರೆತ ದಾಖಲೆಗಳು ಒಂದು ಸೂಟ್ ಕೇಸ್ನಲ್ಲಿ ಚಿನ್ನಾಭರಣ ದಾಖಲೆಗಳನ್ನ ಜಪ್ತಿ ಮಾಡಿಕೊಂಡು ಆದಾಯ ತೆರಿಗೆ ಇಲಾಖೆ ಉನ್ನತ ಮೂಲಗಳಿಂದ ಮಾಹಿತಿ ನೀಡಲಾಗಿದೆ. ಈ ರೀತಿಯಾಗಿ ವಸ್ತುಗಳನ್ನ ಜಪ್ತಿ ಮಾಡಿಕೊಂಡಿರುವ ಕುರಿತಾಗಿ ಇನ್ನು ಐಟಿ ದಾಳಿಯಿಂದ ದ್ವಾರಕಾನಾಥ್ ಕುಟುಂಬ ಭಾರೀ ಆಘಾತಕ್ಕೆ ಒಳಗಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕಳೆದ 3 ದಿನಗಳಿಂದ ಮನೆಯಿಂದ ದ್ವಾರಕಾನಾಥ್ ಕುಟುಂಬಸ್ಥರು ಹೊರಗೆ ಬಂದಿಲ್ಲ. ಅಲ್ಲದೆ ದ್ವಾರಕಾನಾಥ್ ಸಂಬಂಧಿಗಳು ಕೂಡ ಅವರ ಮನೆಯತ್ತ ಇನ್ನೂ ಸುಳಿದಿಲ್ಲ. ಯಾವ ರೀತಿ ಡಿಕೆ ಶಿವಕುಮಾರ್ ಹಾಗೆ ಅವರ ಆಪ್ತರು ಸಂಬಂಧಿಕರನ್ನ ಲಾಕ್ ಮಾಡಿಕೊಳ್ಳಲಾಗಿದೆ ಐಟಿ ಇಲಾಖೆ ಅಧಿಕಾರಿಗಳಿಂದ ಅನ್ನೋದಕ್ಕೆ ನಾವೀಗ ನೋಡ್ತಿರುವ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. 3 ಕಡೆಯಲ್ಲೂ ಕೂಡ ಸತತ 2 ದಿನ ಕಳೆದರೂ ಕೂಡ ಐಟಿ ದಾಳಿ ಮುಂದುವರೆದಿರೋದು. ಆದರೆ ಆರ್ಟಿ ನಗರದಲ್ಲಿರುವ ಜ್ಯೋತಿಷಿ ದ್ವಾರಕಾನಾಥ್ ಮನೆ ಮೇಲೆ ಮಾತ್ರ ಬೆಳಗ್ಗೆ 4 ಗಂಟೆಗೆ ಐಟಿ ದಾಳಿ ಸಂಪೂರ್ಣಗೊಂಡಿದೆ ಅಂತ ಹೇಳಿ. ಆದರೆ ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆಯಲ್ಲಿರುವ ಡಿಕೆ ಶಿವಕುಮಾರ್ ಅವರ ಮಾವನ ಮನೆ ಹಾಗೆ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ಅವರ ನಿವಾಸದ ಮೇಲಿನ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. 2 ಕಡೆಗೂ ಕೂಡ ಮತ್ತಷ್ಟು ಅಧಿಕಾರಿಗಳನ್ನ ಕರೆತರಲಾಗುತ್ತೆ, ಮತ್ತಷ್ಟು ವಿಚಾರಣೆಯನ್ನ ನಡೆಸಲಾಗುತ್ತೆ ಅನ್ನೋ ಅಪ್ಡೇಟ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಆದರೆ ಆರ್ಟಿ ನಗರದಿಂದ ಈಗಾಗಲೇ ಒಂದಷ್ಟು ಸೂಟ್ ಕೇಸ್ನಲ್ಲಿ ದಾಖಲೆಗಳು ಹಾಗೆ ಒಂದು ಸೂಟ್ ಕೇಸ್ ಭರ್ತಿಯಾಗಿ ಚಿನ್ನಾಭರಣಗಳನ್ನ ವಶಕ್ಕೆ ತೆಗೆದುಕೊಂಡು ಐಟಿ ಅಧಿಕಾರಿಗಳು ಬೆಳಗ್ಗೆ 4 ಗಂಟೆಗೆ ಅಲ್ಲಿಂದ ಹೊರಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದ್ ಕಡೆ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಇವತ್ತಿಗೂ ಕೂಡ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಹಾಗೆ ಮೈಸೂರಿನಲ್ಲೂ ಕೂಡ ತನಿಖೆ ಮುಂದುವರೆದಿದೆ. ಕಂಪ್ಲೀಟ್ ಲಾಕ್ ಮಾಡಿಕೊಂಡು ಡಿಕೆ ಶಿವಕುಮಾರ್ ಹಾಗೆ ಅವರ ಸಂಬಂಧಿಕರು ಹಾಗೆ ಆಪ್ತರನ್ನ ವಿಚಾರಣೆಗೆ ಒಳಪಡಿಸಿರೋದು ಐಟಿ ಅಧಿಕಾರಿಗಳು. ಈ 3 ಭಾಗ ಅಂದ್ರೆ ಸದಾಶಿವನಗರ ಹಾಗೆ ಮೈಸೂರು ಹಾಗೆ ದ್ವಾರಕಾನಾಥ್ ನಿವಾಸ ಆರ್ಟಿ ನಗರ, ಈ 3 ಕಡೆ ಆಗ್ತಾ ಇರುವ ಅಪ್ಡೇಟ್ಸ್ ಗಳ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ 3 ಪ್ರತಿನಿಧಿಗಳು ಏಕಕಾಲದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸದಾಶಿವನಗರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಲೈವ್ ನಲ್ಲಿದ್ದಾರೆ. ಹಾಗೆ ಮೈಸೂರಿನ ಡಿಕೆ ಶಿವಕುಮಾರ್ ಅವರ ಮಾವನ ಮನೆ ತಿಮ್ಮಯ್ಯ ಅವರ ಮನೆ ಬಳಿಯಿಂದ ಪ್ರತಿನಿಧಿ ರಾಮ್ ಜಾಯಿನ್ ಆಗ್ತಾ ಇದ್ದಾರೆ. ಹಾಗೆ ಆರ್ಟಿ ನಗರದ ದ್ವಾರಕಾನಾಥ್ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಸುನಿಲ್ ಲೈವ್ ಅಲ್ಲಿದ್ದಾರೆ. ಮೊದಲನೇದಾಗಿ ಸದಾಶಿವನಗರ ನಿವಾಸದ ಬಗ್ಗಿನ ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ ನಾಗೇಂದ್ರ ಬಾಬು, ಈಗಲೂ ಕೂಡ ಮತ್ತಷ್ಟು ಅಧಿಕಾರಿಗಳ ಎಂಟ್ರಿ ಆಗ್ತಾ ಇದೆ, ಇನ್ನೂ ಅಧಿಕಾರಿಗಳು ಎಂಟ್ರಿ ಆಗುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿದು ಬರ್ತಾ ಇರೋದು. ಸೊ ಏನೆಲ್ಲ ಡೀಟೇಲ್ಸ್ ಇದೆ ಈ ಬಗ್ಗೆ? ಐಟಿ ಅಧಿಕಾರಿಗಳು ಡಿಕೆ
ಶಿವಕುಮಾರ್ ಮನೆ ಹಾಗೂ ಅವರ ಆಪ್ತರ ಮೇಲೆ ದಾಳಿ ನಡೆಸಿ ಈಗ 50 ಗಂಟೆಗಳು ಕಳೆದೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಕ್ಷಣ ಕ್ಷಣಕ್ಕೂ ಸಾಕಷ್ಟು ತನಿಖೆ ಸಾಕಷ್ಟು ಹಾದಿನ ತೆಗೆದುಕೊಳ್ತಾ ಹೋಗ್ತಿದೆ, ಸಾಕಷ್ಟು ತಿರುವುಗಳನ್ನು ಕೂಡ ಪಡೆದುಕೊಳ್ತಾ ಇದೆ. ತನಿಖಾ ಅಧಿಕಾರಿಗಳು ಈಗಾಗಲೇ ಐಟಿ ಅಧಿಕಾರಿಗಳು ಹಂತ ಹಂತವಾಗಿ ತನಿಖೆ ನಡೆಸ್ತಾ ಹೋಗ್ತಿರುವಂತಹ ಅಧಿಕಾರಿಗಳು ಈಗಾಗಲೇ ಕಚೇರಿ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಸಾಕಷ್ಟು ಮನೆಯ ಒಳಗಡೆ ಸಾಕಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡು ಅದರ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಲ್ಲೆಲ್ಲಿ ದಾಳಿಗೆ ನಡೆದಿತ್ತು ಆ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಆ ಒಂದು ಜಾಗದಲ್ಲಿ ದಾಳಿ ನಡೆಸಿದಂತಹ ಐಟಿ ಅಧಿಕಾರಿಗಳು ಎಲ್ಲರೂ ಕೂಡ ಈಗ ಐಟಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ದೌಡಾಯಿಸಿದ್ದಾರೆ. ದೌಡಾಯಿಸಿ ಇಲ್ಲಿ ಅವರ ಮುಂದೆ ಪಂಚನಾಮೆ ಕೂಡ ಮಾಡಲಾಗುತ್ತೆ. ಅಲ್ಲಿ ಸಿಕ್ಕಿರುವಂತಹ ದಾಖಲೆಗಳು ಜೊತೆಗೆ ಅಲ್ಲಿ ಸಿಕ್ಕಿರುವಂತಹ ಮಾಹಿತಿಗಳನ್ನು ಆಧರಿಸಿ ಇವರಿಂದ ಡಿ ಕೆ ಶಿವಕುಮಾರ್ ಸಾಕಷ್ಟು ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳಲಾಗುತ್ತೆ. ಈಗಾಗಲೇ ರಾತ್ರಿ 5 ಅಧಿಕಾರಿಗಳ ತಂಡ ಈಗಾಗಲೇ ಬಂದಿದ್ದು 5 ಜಾಗದಲ್ಲಿ ನಡೆದಂತಹ ಏನು ದಾಳಿ ವೇಳೆ ಸಿಕ್ಕಿದಂತಹ ದಾಖಲೆಗಳ ಸಮೇತ ಆ ಎಲ್ಲರೂ ಅಧಿಕಾರಿಗಳು ರಾತ್ರಿ ಬಂದು ಇಲ್ಲಿ ಬೀಡು ಬಿಡ್ತಾರೆ. ಆ 5 ಅಧಿಕಾರಿಗಳು ಹಂತ ಹಂತವಾಗಿ ಡಿ ಕೆ ಶಿವಕುಮಾರ್ನ ಹೇಳಿಕೆಗಳನ್ನು ಪಡೆದುಕೊಂಡು ಜೊತೆಗೆ ಪಂಚನಾಮೆಯನ್ನು ಕೂಡ ಮಾಡಿಕೊಂಡು ನಂತರ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಅದಕ್ಕೆ ಕೊಡಲಾಗುತ್ತೆ. ಈಗಾಗಲೇ ಡಿ ಕೆ ಶಿವಕುಮಾರ್ ತಮ್ಮನಾಗಿರುವಂತಹ ಡಿ ಕೆ ಸುರೇಶ್ ಈಗಷ್ಟೇ ಮನೆ ಒಳಗೆ ಪ್ರವೇಶ ಮಾಡಿದ್ರೆ ಅದು ಯಾವ ಕಾರಣಕ್ಕಾಗಿ ಅವರು ಪ್ರವೇಶ ಮಾಡಿದ್ರು ಕೂಡ ಇನ್ನು ಕುತೂಹಲ ಕೆಳಿಸಿದೆ. ಆದ್ರೆ ಕಳೆದ 3 ದಿನಗಳಿಂದ ದಾಳಿ ಆದಾಗಲೂ ಕೂಡ 2ನೇ ಬಾರಿ ಡಿ ಕೆ ಸುರೇಶ್ ಮನೆಗೆ ಭೇಟಿ ಕೊಟ್ಟು ಈಗ ಅಲ್ಲಿ ಒಳಗಡೆ ಏನೆಲ್ಲ ಮಾತುಕತೆ ಆಗ್ತಿದೆ ಅನ್ನೋದು ಈಗ ಕುತೂಹಲ ಕೆಳಿಸಿದೆ. ಈಗಾಗಲೇ ದಾಳಿಯ ಮೊದಲನೇ ದಿನ ಡಿ ಕೆ ಶಿವಕುಮಾರ್ ಅವರು 5 ಬಾರಿ ಹೊರಗಡೆ ಬಂದು ಮಾಧ್ಯಮಗಳ ಹತ್ರ ಕೈ ಬೀಸಿ ಹೋಗಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ 2ನೇ ದಿನಕ್ಕೆ ಕಾಲಿಟ್ಟರು ಕೂಡ ಇಲ್ಲಿವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ಸಂಪೂರ್ಣವಾಗಿ ಐಟಿ ಅಧಿಕಾರಿಗಳು ಅವರನ್ನ ಲಾಕ್ ಮಾಡಿಕೊಂಡು ವಿಚಾರಣೆ ನಡೆಸಿದ್ರು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಮತ್ತೊಂದು ಕಡೆ ಐಟಿ ಅಧಿಕಾರಿಗಳಿಗೆ ಈಗಾಗಲೇ ಸಾಕಷ್ಟು ವಿದೇಶಿ ವಿನಿಮಯ ಹಣಕಾಸಿನ ವಿಚಾರದಲ್ಲಿ ವಿದೇಶಕ್ಕೆ ಬ್ಯಾಂಕ್ ಖಾತೆಗಳಿಂದ ವಿದೇಶಕ್ಕೆ ಹಣ ರವಾನೆ ಆಗಿರೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂತಹ ಐಟಿ ಅಧಿಕಾರಿಗಳು ಅದರ ಬಗ್ಗೆ ಕೂಡ ಬ್ಯಾಂಕ್ ಡೀಟೇಲ್ಸ್ ಅನ್ನು ತೆಗೆದುಕೊಂಡು ಅದರ ಬಗ್ಗೆ ಕೂಡ ಇವತ್ತು ತನಿಖೆಯನ್ನ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಸ್ಮಿತಾ, ನಾಗೇಂದ್ರ, ಜೊತೆಗೆ ಡಿ ಕೆ ಸುರೇಶ್ ಅವರು 2ನೇ ಬಾರಿಗೆ ಬಂದಿರೋದು ಮಾತುಕತೆಯನ್ನ ನಡೆಸಲಿಕ್ಕೆ ಅವಕಾಶ ಇರುತ್ತಾ ಅಂತ ಹೇಳಿ, ಇನ್ ಕೇಸ್ ನಡೆಸಿದ್ರು ಕೂಡ ಐಟಿ ಅಧಿಕಾರಿಗಳ ಮುಂದೆನೆ ಮಾತುಕತೆ ಆಗೋ ಚಾನ್ಸಸ್ ಅಲ್ವಾ ಅಂತ ಹೇಳಿ? ಸ್ಮಿತಾ, ಅಂದ್ರೆ ನಿನ್ನೆ ರಾತ್ರಿ ಡಿ ಕೆ ಸುರೇಶ್ ಅವರು ಭೇಟಿ ಕೊಟ್ಟಾಗ ಮೊದಲಿಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅವರ ಯೋಗಕ್ಷೇಮವನ್ನ ವಿಚಾರಿಸುವ ಸಲುವಾಗಿ ನಾನು ಮನೆಗೆ ಬಂದಿದ್ದೀನಿ ಅಂತ ಹೇಳಿ. ಅದು ಮಧ್ಯರಾತ್ರಿ ಅಂದ್ರೆ ತನಿಖಾಧಿಕಾರಿಗಳು ತಮ್ಮ ಐಟಿ ಅಧಿಕಾರಿಗಳು ತನಿಖೆಯನ್ನ ಸ್ಟಾಪ್ ಮಾಡಿದಂತಹ ಸಮಯದಲ್ಲಿ ಅವರು ಬಂದು ಭೇಟಿ ಕೊಟ್ಟಿದ್ರು. ಜೊತೆಗೆ ಅವರ ಯೋಗಕ್ಷೇಮವನ್ನು ಕೂಡ ವಿಚಾರಿಸಿಕೊಂಡು ಹೋಗಿದ್ರು. ಆದ್ರೆ ಈಗ ಭೇಟಿ ಕೊಟ್ಟರ ಹಿಂದೆ ಸಾಕಷ್ಟು ಅನುಮಾನಗಳು ಹುಟ್ಟುತ್ತಾ ಇದೆ. ಯಾಕಂದ್ರೆ ಐಟಿ ಅಧಿಕಾರಿಗಳು ತಮ್ಮ ಪರಿಶೀಲನೆ ಹಾಗೂ ತನಿಖೆಯನ್ನ ಮುಂದುವರಿಸಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ತಾರೆ. ಇದೇ ವಿಚಾರಕ್ಕಾಗಿ ಡಿ ಕೆ ಸುರೇಶ್ ಅವರನ್ನು ಕೂಡ ಐಟಿ ಅಧಿಕಾರಿಗಳು ಇಲ್ಲಿ ಕರೆಸಿಕೊಂಡಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಯಾವ ಕಾರಣಕ್ಕಾಗಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಮನೆಗೆ ಬಂದಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಅವರು ಹೊರಬಂದ ನಂತರವಷ್ಟೇ ತಿಳಿಯಬೇಕಾಗಿದೆ. ಸ್ಮಿತಾ, ರೈಟ್. ಹಾಗೆ ಮೈಸೂರಿನ ಅಪ್ಡೇಟ್ಗಳನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರಾಮ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮ್, ಹೇಳಿ ಕೇಳಿ ಸಾಂಸ್ಕೃತಿಕ ನಗರಿ ಮೈಸೂರು, ಹಬ್ಬದ ಸಂಭ್ರಮ ಎಲ್ಲಾ ಕಡೆ ಇರುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಮಾವ ಅವರ ನಿವಾಸವನ್ನ ಹೊರತುಪಡಿಸಿ ಬಹುಶಃ ಯಾವ ರೀತಿ ಇದೆ ವಾತಾವರಣ ಅಲ್ಲಿ? ಖಂಡಿತವಾಗಿ ಸ್ಮಿತಾ, ಅಪಮಾನದಂತಹ ಡಿ ಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ಮನೆ ಇವತ್ತು ಸಹ ಐಟಿ ಅಧಿಕಾರಿಗಳ ಪ್ರಶ್ನೆಯನ್ನ ಎದುರಿಸ್ತಾ ಇದ್ದಾರೆ. 3 ದಿನಗಳಿಂದಲೂ ಸಹ ಐಟಿ ಅಧಿಕಾರಿಗಳು ಮನೆಯಲ್ಲೇ ವಾಸ್ತವ್ಯವನ್ನು ಹೂಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಸಹ ಮೈಸೂರಿನಲ್ಲಿ ಸಾಕಷ್ಟು ಬಾರಿ ಐಟಿ ರೈಡ್ಗಳಾಗಿದ್ವು. ಆದರೆ ಇಷ್ಟು ಸುದೀರ್ಘವಾದಂತಹ ಐಟಿ ಪರಿಶೀಲನೆ ಇದೇ ಮೊದಲ ಬಾರಿ ಅಂತಾನೆ ಹೇಳಬಹುದು. ಹೀಗಾಗಿ ಇವತ್ತು ಬೆಳಗಿನಿಂದಲೂ ಸಹ ತಿಮ್ಮಯ್ಯ ಮನೆಯವರು ಹೊರಗಡೆ ಕಾಣಿಸಿಕೊಂಡಿಲ್ಲ. ಐಟಿ ಅಧಿಕಾರಿಗಳು ಅವರಿಗೆ ದಿಗ್ಬಂಧನ ವಿಧಿಸಿದ್ದಾರೆ. ನಿನ್ನೆ ಮತ್ತೆ ಮೊನ್ನೆ 2 ದಿನಗಳ ಕಾರ್ಯಾಚರಣೆ ವೇಳೆಯಲ್ಲಿ ಖುದ್ದು ತಿಮ್ಮಯ್ಯನವರೇ ಮನೆಯಿಂದ ಹೊರಗೆ ಬಂದು ತಮ್ಮ ಸಹಾಯಕರಿಂದ ತಮಗೆ ಬೇಕಾದಂತಹ ಅವಶ್ಯಕ ವಸ್ತುಗಳನ್ನು ಪಡೆದುಕೊಳ್ತಾ ಇದ್ರು. ಆದರೆ ಇವತ್ತು ಅದು ಸಾಧ್ಯವಾಗಿಲ್ಲ. ಮತ್ತೆ ಮತ್ತೊಂದು ಕುತೂಹಲಕಾರಿ ಅಂಶ ಅಂತ ಹೇಳಿದ್ರೆ, ನಿನ್ನೇನು 6 ಜನ ಅಧಿಕಾರಿಗಳು ಇಲ್ಲಿ ಪರಿಶೀಲನೆ ನಡೆಸಿ ರಾತ್ರಿ ತೆರಳಿದ್ರು. ಒಬ್ಬ ಅಧಿಕಾರಿ ಮಾತ್ರ ವಾಸ್ತವ್ಯವನ್ನು ನೋಡಿದ್ರು. ಅದರಲ್ಲಿ ಕೇವಲ 2 ಅಧಿಕಾರಿಗಳು ಮತ್ತೆ ಈಗ ಮನೆಗೆ ಬಂದಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಉಳಿದ 4 ಜನ ಅಧಿಕಾರಿಗಳು ಮನೆಗೆ ಸುಳಿದಿಲ್ಲ. ಅಂದ್ರೆ ನಿನ್ನೆ ಸಿಕ್ಕಂತಹ ಮಾಹಿತಿಗಳಿರ್ಬೋದು ಅಥವಾ ದಾಖಲೆಗಳಿರ್ಬೋದು ಇವೆಲ್ಲವನ್ನ ತೆಗೆದುಕೊಂಡು ಹಿರಿಯ ಅಧಿಕಾರಿಗಳಿಗೆ ನೀಡಲಿಕ್ಕೆ ಅವರು ಬೆಂಗಳೂರಿಗೆ ತೆರಳಿದ್ದಾರಾ ಅಥವಾ ಕಾಲಾನಂತರ ಮತ್ತೆ ಅವರು ಇಲ್ಲಿ ಬಂದು ಪರಿಶೀಲನೆಯನ್ನ ಮಾಡ್ತಾರ ಅನ್ನೋದು ಮಾಹಿತಿ ಇನ್ನೂ ಸ್ಪಷ್ಟವಾಗಿಲ್ಲ. ಆದ್ರೆ ಇವತ್ತೇನು ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಸಾಮಾನ್ಯವಾಗಿ ಪ್ರತಿ ವರ್ಷವೂ ನಮಗೆ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ತಿಮ್ಮಯ್ಯ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿಯ ಸಡಗರ ಸಂಭ್ರಮ ಇರ್ತಾ ಇತ್ತು. ಸ್ನೇಹಿತರು ಬಂಧು ಬಳಗದವರು ಸಹ ಬರ್ತಾ ಇದ್ರು. ಇವತ್ತು ಬೆಳಗ್ಗೆ ಸಹ ಅದಕ್ಕೆ ಪೂರಕವಾಗುವಂತೆ ತಿಮ್ಮಯ್ಯ ಅವರ ಸ್ನೇಹಿತರೊಬ್ಬರು ಬಂದಿದ್ರು. ಅವರನ್ನ ಭೇಟಿ ಮಾಡಬೇಕು, ಅವ್ರು ಹೇಗಿದ್ದಾರೆ ಅಂತ ವಿಚಾರಿಸಬೇಕು ಅಂತೇಳಿ ಕೇಳ್ಕೊಂಡು ಬಂದಿದ್ರು. ಆದ್ರೆ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಅಂದ್ರೆ ಈ ಒಂದು ಕುಟುಂಬದವರಿಂದ ಏನು ಪರಿಶೀಲನೆ ಮತ್ತೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ, ಆ ಮಾಹಿತಿ ಎಲ್ಲೂ ಸೋರಿಕೆ ಆಗಬಾರದು. ಈ ಹಿನ್ನೆಲೆಯಲ್ಲೇ ಯಾರಿಗೂ ಸಹ ಭೇಟಿ ಮಾಡುವ ಅವಕಾಶವನ್ನ ನೀಡ್ತಾ ಇಲ್ಲ. ಇವತ್ತು ಸಹ ಈಗಾಗಲೇ 2 ಅಧಿಕಾರಿಗಳು ಮನೆಯ ಒಳಭಾಗದಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ, ಸ್ಥಳೀಯ ಪೊಲೀಸರ ನಜರ್ಬಾದ್ ಪೊಲೀಸರಿಂದ ಒಬ್ಬ ಪೇದೆಯನ್ನು ತೆಗೆದುಕೊಂಡು ಅವರನ್ನ ಏನು
ಮನೆಯ ಹೊರಭಾಗದಲ್ಲಿನೇ ಇರಿಸಿದ್ದಾರೆ. ಇದರ ಜೊತೆಗೆ ಐಟಿ ಅಧಿಕಾರಿಗಳ ಜೊತೆಗೆ ಬಂದಂತಹ ಏನು 2 ಕಾರಿನ ಚಾಲಕರು ಸಹ ಹೊರಭಾಗದಲ್ಲಿದ್ದಾರೆ. ಯಾವುದಾದ್ರೂ ಏನಾದ್ರೂ ಬೇಕಂತ ಹೇಳಿದ್ರೆ ಅವರಿಂದನೇ ಪಡೆಯುವಂತಹ ಕೆಲಸವನ್ನ ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಇವತ್ತು ಏನು ತಿಮ್ಮಯ್ಯ ಅವರ ಒಂದು ಕುಟುಂಬದವರಿದ್ದಾರೆ, ಅವರನ್ನ ಹೊರಗೆ ಬಿಡುವಂತಹ ಕೆಲಸವನ್ನು ಸಹ ಆಗಿಲ್ಲ. ಬೆಳಿಗ್ಗೆ ಸಹ ಹಾಲು ಪೇಪರ್ ಬಂದಂತಹ ಸಂದರ್ಭದಲ್ಲಿಯೂ ಸಹ ಅದನ್ನು ತೆಗೆದುಕೊಳ್ಳಲಿಕ್ಕೂ ಸಹ ಅವರು ನಿರಾಸಕ್ತಿಯನ್ನು ತೋರಿಸಿದ್ರು. ಯಾಕಂದ್ರೆ ಮೊದಲನೇ ದಿನ ತಿಮ್ಮಯ್ಯನವರು ನಾವು ಐಟಿ ಅಧಿಕಾರಿಗಳ ಎಲ್ಲ ಪ್ರಶ್ನೆಗಳಿಗೆ ಮತ್ತೆ ಎಲ್ಲ ಒಂದು ವಿಚಾರಣೆಗೆ ಸಹಕಾರವನ್ನು ನೀಡ್ತಾ ಇದ್ದೇವೆ, ನಾವು ಯಾವುದೇ ತಪ್ಪನ್ನ ಮಾಡ್ತಿಲ್ಲ, ಹೀಗಾಗಿ ಅವರು ನಮ್ಗೆ ಯಾವುದೇ ರೀತಿಯಂತ ತೊಂದರೆಯನ್ನು ನೀಡಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಎರಡನೇ ದಿನಕ್ಕೆ ಅದು ಕೊಂಚ ಬೇಸರಕ್ಕೆ ತಿರುಗಿತ್ತು, ಅಂದ್ರೆ ಹತಾಶ ಮನೋಭಾವವನ್ನು ಹೊಂದಿದ್ರು. ಹೀಗಾಗಿ ಇವತ್ತು 3ನೇ ದಿನ ಏನಿದೆ, ಇವತ್ತು ಸಹ ಅವರಿಗೆ ಸಾಕಷ್ಟು ಒಂದು ಹತಾಶೆ ಆಗಿದೆ. ಯಾಕಂದ್ರೆ 3 ದಿನಗಳಿಂದಲೂ ಯಾರನ್ನೂ ಸಹ ಭೇಟಿ ಮಾಡುವಂತಹ ಅವಕಾಶವನ್ನ ಅವರು ಕಲ್ಪಿಸಿಕೊಟ್ಟಿಲ್ಲ. ಮತ್ತೆ ಇಲ್ಲಿಂದ ಬಂದಂತಹ ಅಂದ್ರೆ ಅವರು ಹೊರಗೆ ಹೋಗುವುದಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿಲ್ಲ. ನಿನ್ನೆ ಅಷ್ಟೇ ಮಕ್ಕಳಿಗೆ ಒಂದು ಶಾಲೆಗೆ ಹೋಗುವಂತಹ ಒಂದು ವಿನಾಯಿತಿಯನ್ನು ನೀಡಲಾಗಿತ್ತು. ಆದ್ರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ, ಶಾಲೆ ರಜಾ ಇರೋದ್ರಿಂದ ಮಕ್ಕಳು ಸಹ ಹೊರಗೆ ಸುಳಿದಿಲ್ಲ. ಹೀಗಾಗಿ ಎಲ್ಲರೂ ಸಹ ಗೃಹ ಬಂಧನದಲ್ಲಿ ಇರುವಂತಹ ಒಂದು ಪರಿಸ್ಥಿತಿ ಎದುರಾಗಿರೋದು ನಿಜವಾಗಿಯೂ ಅವರಿಗೆ ಸಾಕಷ್ಟು ಒಂದು ಇರಿಸು ಮುರುಸಾಗ್ತಾ ಇದೆ. ಆದ್ರೆ ಅನಿವಾರ್ಯವಾಗಿ ಐಟಿ ಅಧಿಕಾರಿಗಳ ಎಲ್ಲ ಒಂದು ವಿಚಾರಣೆಗೆ ಸಹಕರಿಸಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ತಿಮ್ಮಯ್ಯ ಕುಟುಂಬದವರಿಗೆ ಇದ್ದಾರೆ. ಸ್ಮಿತಾ, ಎಸ್, ಇನ್ನು ಬೆಂಗಳೂರಿನ ಆರ್ಟಿ ನಗರದ ದ್ವಾರಕಾನಾಥ್ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಸುನಿಲ್ ಇದ್ದಾರೆ. ಸುನಿಲ್, ಪವರ್ ಮಿನಿಸ್ಟರ್ ಭವಿಷ್ಯವನ್ನ ಹೇಳ್ತಾ ಇದ್ದ ಜ್ಯೋತಿಷಿ ದ್ವಾರಕಾನಾಥ್ ಅವರ ಭವಿಷ್ಯ ಮುಂದೇನು ಅನ್ನೋದು, ಯಾಕಂದ್ರೆ ಸತತ 44 ಗಂಟೆಗಳ ಕಾಲದ ಪರಿಶೀಲನೆ ಹಾಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ವಶಕ್ಕೆ ಪಡೆದಿರೋದ್ರಿಂದ ಅವರಿಗೂ ಕೂಡ ಕಂಟಕ ಕಾದಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟಾ ಇರೋದು. ಸೊ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈ ಬಗ್ಗೆ? ಖಂಡಿತ ಸ್ಮಿತಾ, ಏನಂತಂದ್ರೆ ರಾಜಕಾರಣಿಗಳು ಸಾಕಷ್ಟು ಹಿರಿಯ ರಾಜಕಾರಣಿಗಳ ಒಂದು ಭವಿಷ್ಯ ಹೇಳ್ತಿದ್ದ ದ್ವಾರಕಾನಾಥ್ ಅವರ ಯಾಕೆ ಈ ತರ ಆಯ್ತು ಸಾಕಷ್ಟು ಪ್ರಶ್ನೆಗಳು ಒಂದು ಹುಟ್ಕೊಳೋದು. ಆ ಹಿನ್ನೆಲೆಯಲ್ಲಿ ಸತತವಾಗಿ 44 ಗಂಟೆಗಳ ಅಧಿಕಾರಿಗಳು, ಐಟಿ ಅಧಿಕಾರಿಗಳು ಅವ್ರ ಮನೆಯಲ್ಲೇ ಬಿಟ್ಬಿಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ನಿನ್ನೆ ಬೆಳಗಿನ ಜಾವ 3:30 4 ಗಂಟೆವರೆಗೂ ಒಂದು ಪರಿಶೀಲನೆ ನಡೆಸಿ ಸಾಕಷ್ಟು ದಾಖಲಾತಿಗಳು ಮತ್ತೇನು ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ, ಜಪ್ತಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಹ ಲಭ್ಯವಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅಲ್ಲಿನ ದಾಖಲಾತಿಗಳು ಏನು ಪಡೆದಿದ್ದಾರೆ ಅದನ್ನ ಏನು ಈಗ ಇಲ್ಲ ಝೋನಲ್ ಆಫೀಸಿಗೆ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ಆ ಒಂದು ದಾಖಲಾತಿಗಳನ್ನ ಈಗೇನೋ ಒಂದು ಆರೋಪಗಳು ಸಹ ಕೇಳಿ ಬರ್ತಿರೋದು. ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಆಪ್ತರಾಗಿದ್ರು, ಅವರಿದ್ದಂತ ಸಾಕಷ್ಟು ಒಂದು ಆಸ್ತಿ ಪತ್ರಗಳು ಇವರ ಹತ್ರ ಇದ್ದ ಅಂತ ಒಂದು ಆರೋಪಗಳು ಸಹ ಕೇಳಿ ಬರ್ತವೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇನು ಅಧಿಕಾರಿಗಳು ಕೂಡ ಈಗಾಗಲೇನು ಡಿ.ಕೆ. ಶಿವಕುಮಾರ್ ಅವ್ರನ್ನ ದಾಖಲಾತಿಗಳನ್ನ ಈಗ ವಶಕ್ಕೆ ಪಡೆದಿರೋ ದಾಖಲಾತಿಗಳನ್ನ ಅವ್ರ ಮುಂದೆ ತಗೊಂಡು ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅವರಿಂದ ಪರಿಶೀಲನೆ ನಡೆಸಿ ಅಲ್ಲಿಂದ ಅವ್ರನ್ನ ಮಾಹಿತಿ ಸಹ ಪಡೆಯುವಂಥದ್ದು, ಮಾಹಿತಿ ಪಡೆದ ನಂತರ ಪರಿಶೀಲನೆ ನಡೆಸಿ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ. ಇನ್ನೊಂದು ಕಡೆ ಅಂತಂದ್ರೆ ಈಗೇನು ಐಟಿ ಅಧಿಕಾರಿಗಳು ಇನ್ನೇನು ಕೆಲವೇ ಗಂಟೆಯಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಒಂದು ಮಾಹಿತಿ ಸಹ ಲಭ್ಯವಾಗಿದೆ. ಪ್ರೆಸ್ ಮೀಟ್ ಮಾಡಿದ ನಂತರದಲ್ಲಿ ದ್ವಾರಕಾನಾಥ್ ಅವರ ನಿವಾಸದಲ್ಲಿ ಏನೇನು ಸಿಕ್ತು, ಎಷ್ಟು ಪ್ರಮಾಣದಲ್ಲಿ ದಾಖಲಾತಿಗಳು ಏನು ಸಿಕ್ತು, ಚಿನ್ನಾಭರಣ ಏನಾದ್ರು ಸಿಕ್ಕಿದೆಯಾ ಅನ್ನೋದು ಸ್ಪಷ್ಟತೆನ ಐಟಿ ಅಧಿಕಾರಿಗಳು ಒಂದು ಪ್ರೆಸ್ ಮೀಟ್ ಮಾಡಿದ ನಂತರದಲ್ಲಿ ಹೊರಬರಬೇಕಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಸುನಲ್. ಹಾಗೆ ನಾಗೇಂದ್ರ ಬಾಬು, ರಾಮ್, ತಮಗೂ ಕೂಡ ಧನ್ಯವಾದ ಇವರ್ಗಿನ ಅಪ್ಡೇಟ್ಸ್ಗಾಗಿ. ಒಟ್ಟಾರೆ ಡಿಕೆ ಶಿವಕುಮಾರ್ ಅವರ ನಿವಾಸದ ಮೇಲೆ ದಾಳಿ ಒಂದ್ ಕಡೆ ಮುಂದುವರೆದಿದ್ರೆ, ಇನ್ನು ಡಿಕೆ ಶಿವಕುಮಾರ್ ಅವರ ಅಡಿಯಲ್ಲಿ ರಾಜಾತಿಥ್ಯವನ್ನ ಅನುಭವಿಸ್ತಾ ಇದ್ದ ಗುಜರಾತ್ನ ಕಾಂಗ್ರೆಸ್ ಶಾಸಕರು ಇದೀಗ ಅಕ್ಷರಶಃ ಕಂಗಾಲಾಗಿದ್ದಾರೆ. ಈಗಲ್ಟನ್ ರೆಸಾರ್ಟ್ನಿಂದ ಒಬ್ಬೊಬ್ಬರೇ ತಪ್ಪಿಸ್ಕೊಂಡು ಹೋದ್ರೆ ಸಾಕಪ್ಪ ಅನ್ನುವ ರೀತಿಯಲ್ಲಿ ಪರಿತಪಿಸ್ತಾ ಇರೋದು. ಹಾಗಾದ್ರೆ ಏನ್ ನಡೀತಿದೆ ಈಗಲ್ಟನ್ ರೆಸಾರ್ಟ್ನಲ್ಲಿ ಬಗ್ಗೆ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.